ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸತತವಾಗಿ 2026ನೇ ಸಾಲಿನ KCETಯಲ್ಲಿ ಬರುವಂಥ BSc ನರ್ಸಿಂಗು, BPT, ಅಲೈಡ್ ಹೆಲ್ತ್ ಸೈನ್ಸಸ್ಸು ಮತ್ತು ಫಾರ್ಮಸಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ 2026ರಲ್ಲಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡಿದೆ. ಅದರ ಜೊತೆಗೆ ನಮ್ಮ ಹೊಸದಾಗಿ ಇನ್ಸ್ಟಾಗ್ರಾಮನ್ನು ಕೂಡ ಓಪನ್ ಮಾಡಿದ್ವಿ. ಅದರಲ್ಲೂ ಕೂಡ ನೀವು ಮಾಹಿತಿಗಳನ್ನು ಸ್ಪೆಷಲಾಗಿ ಏನಪ್ಪ ಅಂದರೆ ಪರ್ಸನಲಾಗಿ ಮೆಸೇಜ್ ಕೂಡ ಮಾಡಿದ್ದೀರಿ. ಅದಕ್ಕೆ ರಿಪ್ಲೈ ಕೂಡ ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ಈಗ ಯಾರಿಗೆ ಸೀಟ್ ಸಿಕ್ಕಿಲ್ಲ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಥವಾ ಕಾಲೇಜ್ ಇಷ್ಟ ಆಗಿಲ್ಲ ಅಂಥವ್ರುಗಳು ಈಗ ವೇಟ್ ಮಾಡ್ತಾ ಇರುವಂಥದ್ದು ಸೆಕೆಂಡ್ ರೌಂಡ್ಗೆ. ಹೌದ್ರಿ, ಸೆಕೆಂಡ್ ರೌಂಡ್ ಯಾವಾಗ ಬರುತ್ತೆ ಅಂತ ಕೇಳ್ತೀರಿ, ಅಥವಾ ಸೆಕೆಂಡ್ ರೌಂಡಲ್ಲಿ ಟೆನ್ಷನ್ ಇರ್ತೀರಿ ಸಿಗ್ತತ್ತೋ ಇಲ್ಲೋ ಅಂಥೇಳಿ. ಈ ಮಧ್ಯದಲ್ಲಿ ನಮ್ಮ ಕೀದವ್ರು ಏನು ಮಾಡಿದಾರಪ್ಪ ಅಂತಂದರೆ, ಈಗ ಮತ್ತೊಮ್ಮೆ ಏನು ಮಾಡಿದಾರೆ ಅಂತಂದರೆ, ಈಗ ಸೆಕೆಂಡ್ ರೌಂಡದ್ದು ನಾವು ಎಕ್ಸೆಪ್ಟೇಷನ್ ನಿನ್ನೆ ವಿಡಿಯೋ ಮಾಡಿ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ ನೋಡಿ. 10 ಡೇಸ್ ತನಕ ಟೈಮ್ ತೊಗೋಬೋದು. ಯಾಕಂತಂದರೆ ಕೌನ್ಸ್ಲಿಂಗ್ ಮುಗಿದು 10 ಡೇಸ್ ತನಕ ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಒಂದು ಉಳಿದಿರುವಂಥ ಸೀಟ್ಗಳನ್ನು ರಿಟರ್ನ್ ಬರ್ತವೆ ಕೀಗೆ ಬಂದ ಮೇಲೆ ಅದನ್ನು ಸೀಟ್ ಮೆಟ್ರಿಕ್ಸ್ ರೆಡಿ ಮಾಡಿಕೊಂಡು ನಿಮ್ಮಗಳಿಗೆ ಡಿಸ್ಪ್ಲೇ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೊಡಲಿಕ್ಕೆ ಒಂದು 10 ಡೇಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಬಟ್ ಏನಾಗಿದೆ ಅಂತಂದರೆ, ಮತ್ತೆ ಇಲ್ಲಿ ಏನು ಮಾಡಿದ್ದಾರೆ ಕೀದವರು ದಿನಾಂಕಗಳನ್ನು ವಿಸ್ತರಣೆ ಮಾಡಿ ಮತ್ತೆ ಇದನ್ನು ದಿನಾಂಕಗಳನ್ನು ಮತ್ತೆ ದೂರ ಮಾಡಿದ್ದಾರೆ. ಅಂದರೆ ಸೆಕೆಂಡ್ ರೌಂಡನ್ನು ಮತ್ತೆ ದೂರ ಮಾಡ್ಕೊಂಡ್ಬಿಟ್ರು. ಆ್ಯಕ್ಚುಲಿ ಏನಿತ್ತು ನಿನ್ನೆಗೆ ಮುಗಿದಿತ್ತು. ಆದರೆ ಕೀದವ್ರು ಏನು ಮಾಡಿಬಿಟ್ರು ಅಂತಂದರೆ, ಇವಾಗ ದಿನಾಂಕವನ್ನು ನೋಡಿ 24ನೇ ತಾರೀಕಿಗೆ ಲೆಕ್ಕ ತೊಗೊಂಡಿದ್ದರೆ ನಾನು 10 ದಿನ ಟೈಮ್ ಕೊಟ್ಟಿದ್ದೆ, 10 ಡೇಸಲ್ಲೇ ಆಗುತ್ತೆ ಅಂತೇಳಿ. 10 ಡೇಸ್ ತನಕ ಟೈಮ್ ತೊಗೊಳ್ತೀನಿ ಅಂದ್ರೆ. ಬಟ್ ಇವಾಗ ಏನು ಮಾಡಿದ್ದಾರೆ, ಮತ್ತೆ 29ನೇ ತಾರೀಕು ತನಕ ಮತ್ತೆ ಈ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಅಂದರೆ ಫಸ್ಟ್ ರೌಂಡದ್ದು 29ನೇ ತಾರೀಕು ತನಕ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಸೊ ಹಿಂಗಿರಬೇಕಾದ್ರೆ ಈಗ ಏನಾಗುತ್ತೆ ಅಂದರೆ, ಇದರಲ್ಲಿ 5 ದಿನ ಹೋಗ್ಬಿಡ್ತು. ನಾನು 10 ದಿವಸ ಲೆಕ್ಕ ಇಟ್ಕೊಂಡಿದ್ದೆ, 5 ದಿನ ಹೋಗ್ಬಿಡ್ತು. ಅಂದರೆ ನಿಮಗೆ ಮುಂದಿನ ತಿಂಗಳು 2ನೇ ವಾರ ತನಕ ಹೋಗುತ್ತಿದ್ದು. ಮುಂದಿನ ತಿಂಗಳು 2ನೇ ವಾರ ತನಕ, ಅಂದರೆ ಮುಂದಿನ ತಿಂಗಳು 10ನೇ ತಾರೀಕಿನ ನಂತರ ನಿಮ್ಗಳಿಗೆ ಏನಾಗುತ್ತೆ ಅಂದರೆ, ಈ ಒಂದು ಸೆಕೆಂಡ್ ರೌಂಡದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕಿಂತ ಮೊದಲಂತೂ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ 5 ದಿವಸದಲ್ಲಿ ರೆಡಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ 29ನೇ ತಾರೀಕು ತನಕನೇ ನಿಮ್ಗೆ ಅಡ್ಮಿಷನ್ ಪ್ರಕ್ರಿಯೆ ಕೊಟ್ಟುಬಿಟ್ಟಿದ್ದಾರೆ. 29 ತಾರೀಕಿಗೆ ಮುಗಿದ ಮೇಲೆ ಮುಂದೆ 10 ಡೇಸ್ ಏನಾಗುತ್ತೆ ಅಂದರೆ, ಈ ಸೀಟ್ ಮೆಟ್ರಿಕ್ಸ್ಗಳನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಟೈಮ್ ಹೋಗುತ್ತೆ. ಸೊ ಹೀಗಾಗಿ ನೀವು ಮುಂದಿನ ತಿಂಗಳು 2ನೇ ವಾರ ತನಕ ಕಾಯಬೇಕಾಗುತ್ತೆ.